ನಾಳೆ 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 ಅಂತ ಪ್ಯಾಕಿಂಗೇ ಮಾಡಿಲ್ಲ. ಸೊ ಡೆಲಿವರಿಗೆ ರೆಡಿ ಆಗಿದೆ ಅಂತ. ಡರ್ ಲಗ್ತಾ ಹೈ. ನರ್ವಸ್. ಅಯ್ಯೋ ಇದು ಮಗುನ ಕರ್ಕೊಂಡು ಬರೋದು ಕೇವಲ ಗಂಟೆ ನಿಮಿಷ. ತುಂಬಾ ಜನ ಕೇಳ್ತಾ ಇದ್ರಿ ಕಿಡ್ಸ್ ರೂಮ್ ಎಲ್ಲಿ ಏನು ಮಾಡಿಲ್ವಾ ಪ್ಲಾನಿಂಗ್. ಮಟನ್ ಸಾರು, ಮಟನ್ ಗ್ರೀನ್ ಮಸಾಲ. ಹಾಯ್, ಎಷ್ಟು ವೀಕ್ಸ್ ಪ್ರೆಗ್ನೆಂಟ್ ನಾನು? 38 ವೀಕ್ಸ್ ಪ್ರೆಗ್ನೆಂಟ್ ಆಯ್ತಾ. ಸೊ ಎವ್ರಿ ವೀಕ್ ಹಾಸ್ಪಿಟಲ್ಗೆ ಬರೋದಕ್ಕಿರುತ್ತೆ ಫಾರ್ ಚೆಕಪ್ ಆ್ಯಂಡ್ NST ಟೆಸ್ಟ್. ಸೊ ಇವತ್ತು ನನ್ನ ಸೆಕೆಂಡ್ NST ಟೆಸ್ಟ್. ಏನಂದ್ರು ಡಾಕ್ಟರ್? ಏನು ಡೆಲಿವರಿ ಆಗುತ್ತೆ ಬೇಗ ಅಂತ ಅಲ್ವಾ? ವಾಟ್ ಇಸ್ ಎಕ್ಸಾಕ್ಟ್ಲಿ ಸೇ ಡೀಟೇಲ್ಸ್. ಹೆಂಗೆ ಗೊತ್ತಾಗುತ್ತೆ ಇವಾಗ ಆಡಿಯನ್ಸಿಗೆ ಇರ್ಬೋದು, ಅದು ಹೆಂಗೆ ಗೊತ್ತಾಗುತ್ತೆ ಡೆಲಿವರಿ ಆಗ್ಬೋದು ಅಂತ? ಅದು ಸರ್ವಿಕ್ಸ್ ಓಪನ್ ಆದರೆ ಡೆಲಿವರಿ ಆಗಕ್ಕೆ ಸ್ಟಾರ್ಟ್ ಅಂತ. ಸರ್ವಿಕ್ಸ್ ಆಲ್ರೆಡಿ ರೆಡಿ ಆಗ್ತಾ ಇದೆ, ಆಲ್ರೆಡಿ 1 ಸೆಂಟಿಮೀಟರ್ ಓಪನ್ ಆಗಿದೆ. ಸೊ ಸ್ಟಮಕ್ ಹತ್ರ 2 ಬೆಲ್ಟ್ ಹಾಕಿದ್ದಾರೆ ಆಯಿತಾ, ಆ್ಯಂಡ್ ಇದು ಕೊಟ್ಟಿದ್ದಾರೆ ಕೈಗೆ. ಬೇಬಿ ಮೂಮೆಂಟ್ ಆದಾಗೆಲ್ಲ ನಾನು ಇದನ್ನು ಒತ್ತಬೇಕು. ಸೊ ಹಾರ್ಟ್ ಮತ್ತು ಇನ್ನೇನು ಗೊತ್ತಾಗುತ್ತೆ ಬೇಬಿ ಇದರಲ್ಲಿ? ಬೇಬಿ ಮೂಮೆಂಟ್ ಆದ ಹಾರ್ಟ್ ಬೀಟ್ ರೈಸ್ ಆಗುತ್ತೆ, ಅದನ್ನು ಪಿಕಪ್ ಮಾಡೋಕ್ಕೆ. ಸೊ ಈ ಟೆಸ್ಟ್ ಮಾಡ್ತಾರೆ ಅದಕ್ಕೆ. ಏನಕ್ಕೆ ಈ ಟೆಸ್ಟ್ ಇಂಪಾರ್ಟೆಂಟ್? ಮಗು ಹೆಲ್ದಿ ಆಗಿದೆ ಅಂತ ಒಂದು ಇಂಡೈರೆಕ್ಟ್ ಆಗಿ ಮಾರ್ಕರ್ ಅಷ್ಟೆ. ಸೊ ಇದನ್ನು ಸೆಕೆಂಡ್ ವೀಕ್ ಲೇಬರ್ಗೆ ಹೋದರೆ ಇದೇ ಲಾಸ್ಟ್ NST ಟೆಸ್ಟ್, ಇಲ್ಲ ಅಂದರೆ ನೆಕ್ಸ್ಟ್ ವೀಕ್ ಬರಬೇಕಾಗತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಸೊ ಶಿ ಡಸಂಟ್ ನೋ, ಅಕಾರ್ಡಿಂಗ್ ಟು ಹರ್ ಇಟ್ ಕ್ಯಾನ್ ಹ್ಯಾಪನ್ ದಿಸ್ ವೀಕ್ ಅಂತೆ ಅಲ್ವಾ? ಐ ಆಮ್ ನರ್ವಸ್. ಯೋ ಮನೆಗೆ ಹೋಗಿ ಎಲ್ಲರಿಗೂ ಹೇಳೋಣ, ಅವ್ರ ರಿಯಾಕ್ಷನ್ ಹೇಗಿರುತ್ತೆ ನೋಡೋಣ. ಥ್ಯಾಂಕ್ಫುಲಿ ನನ್ನ ಬ್ಯಾಗಿಗೆ ಏನೇನು ಬೇಕು ಎಲ್ಲ ನನ್ನ ಸೈಡಲ್ಲಿ ಎತ್ತಿಟ್ಟಿದ್ದೀನಿ. ಸೊ ಡೆಲಿವರಿಗೆ ರೆಡಿ ಆಗಿದೆ ಅಂತ. ಆ್ಯಂಡ್ ಇಟ್ ಕ್ಯಾನ್ ಬಿ ಅ ನಾರ್ಮಲ್ ಡೆಲಿವರಿ ಶಿ ಸೆಡ್ ನಾ? ಪಾಸಿಬಲ್, ಚೆನ್ನಾಗಿ ಓಪನ್ ಆದರೆ ನಾರ್ಮಲ್. What did she say? Head is down? She said something, na? It's nice cervix position. What did she say? ಎಫೇಸ್ಮೆಂಟ್ ಅಂತಾರೆ, ಅಂದರೆ ಅದೇನು ಮೆಡಿಕಲ್ ವರ್ಡ್, ಅಂದರೆ ಚೆನ್ನಾಗಿ ರೆಡಿ ಆಗಿದೆ ಅಂತ, ಓಪನ್ ಆಗಿದೆ. ನೈಸ್. ಸೊ ಒಂದಷ್ಟು ವಿಷಯಗಳನ್ನ ಹೇಳಿದ್ರು. ಇಂಟರ್ನಲ್ ಟೆಸ್ಟ್ ಮಾಡಿದ್ರಲ್ಲ ಇವತ್ತು, ಇಷ್ಟು ದಿನ ಮಾಡಿರಲಿಲ್ಲ, ಇವತ್ತು ಇಂಟರ್ನಲ್ ಟೆಸ್ಟ್ ಮಾಡಿದ್ರು. ಇಟ್ಸ್ ಲೈಕ್ ಪೇನ್ಫುಲ್, ನಾರ್ಮಲ್ ಪೇನೇ, ಬಟ್ ಹೊಸ ಎಕ್ಸ್ಪೀರಿಯನ್ಸ್ ಅಲ್ವಾ. ಶಿ ಕುಡ್ ಫೀಲ್ ದ ಹೆಡ್ ಆಫ್ ದ ಬೇಬಿ ಅಂತೆಲ್ಲ. ಸೊ ದಟ್ ವೆಲ್ ನೈಸ್. ಇವಾಗ NST ಟೆಸ್ಟಿಗೆ ಬಂದಿದ್ದೀವಿ ಇಲ್ಲಿ. ಆಯಿತು, ಇದಕ್ಕೊಂದು 1 hour ಬೇಕಪ್ಪ, ಆಮೇಲೆ ಅಪ್ಡೇಟ್ ಕೊಡ್ತೀನಿ. NST ಟೆಸ್ಟ್ ಆಲ್ಮೋಸ್ಟ್ 20 ಮಿನಿಟ್ಸ್ ಅಂತಾರೆ, ಬಟ್ ಆ ಟೆಸ್ಟ್ ಆದಮೇಲೆ ಡಾಕ್ಟರ್ ಅಪ್ರೂವಲ್ ಎಲ್ಲ ಬರಬೇಕಾದ್ರೆ ಮಿನಿಮಮ್ 45 ಮಿನಿಟ್ಸ್ ಆಗುತ್ತೆ. 45 ಮಿನಿಟ್ಸ್. ನಿಮಗೋಸ್ಕರ ಒಂದು ಬೆಡ್ಡು ಕೊಟ್ಟಿದ್ದಾರಲ್ಲ ಮಲಗಲಿ ಅಂತ. ಇಲ್ಲ ಪಾಪು, ನಮ್ಮ ಪಾಪು ಇನ್ನೂ ಒಳಗಡೆ ಇದೆ. ಯಾವಾಗ ಬರ್ಬೇಕು ಬೇಬಿ? ಮಾಮಿ ಯಾವಾಗ ಬೇಕಾದ್ರೂ ಬರ್ಬೋದು, ಹಾಂ ನೋಡ್ಬೇಕು ಯಾವಾಗಾದ್ರೂ. ಅದೇ ಯಾವಾಗ ಹಿಂಗೆ ಯಾವಾಗ ಅನಿಸುತ್ತೆ ನನಗೆ ಅಂದರೆ ನನಗೆ ಜಾತಕ ನೋಡ್ತೀನಿ ನಾನು. ಅಲ್ಲ, ನಿನಗೆ ಯಾವಾಗ ಬರ್ಬೇಕು ಹೇಳು. ಡಾಕ್ಟ್ರ್ ಏನಂದ್ರೆ ಹೇಳಿ, ಇದು ಯಾವಾಗ ಬೇಕಾದ್ರೂ ಡೆಲಿವರಿ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಹೌದಾ? ಅಂದ್ರೆ 11ನೇ ತಾರೀಕು ಅಂದ್ರೆ ಅಂತ ಕಾಯಂಗಿಲ್ಲ ಇವಾಗ. ಯಾವಾಗ ಬೇಕಾದ್ರೂ ಆಗ್ಬೋದು, ಈ ವಾರದಲ್ಲೇ ಆಗ್ಬೋದು ಮೋಸ್ಟ್ಲಿ ಅಂತ ಇದ್ದಾರೆ. ಹೌದಾ? ಅದಕ್ಕೆ ಯಾವಾಗ ಬರ್ತೀರಾ? ನಾನು ಅದಕ್ಕೆ ಫೋನ್ ಮಾಡಿದ್ದು ನಿಂಗೆ, ಯಾವಾಗ ಬರ್ಬೇಕು ಏನು ಕೇಳೋಣ. ಹೌದಾ? ಯಾವಾಗ? ನಾಳೆ. ನಿಜ? ಹೌದಾ? ಹೇಳಿದ್ರ ಹಾಗೆ? ಏನು ಹೇಳಿ ಅವ್ರಿಗೆ. ಡೆಲಿವರಿ ನಾಳೆ ಡೆಲಿವರಿ. ನಾಳೆ ಡೆಲಿವರಿ ನಾಳೆ ಯಾವಾರ? ನಾಳೆ ಸಂಡೇ, ಆದಿತ್ಯವಾರ, ಭಾನುವಾರ. ನಿಜ? ಆದಷ್ಟು ಬೇಗ ಹೌದಾ? ಪರವಾಗಿಲ್ಲ, ಬೇಗ ಆಗ್ಲಿ. ನನ್ನ ಒಂಜಿ ಈ ವಾರದಲ್ಲೇ ಯಾವ ಬಂಡೆ ಮಲ್ಲೆ ಜೀವರದಲ್ಲೇ ಯಾವ 26 ಕಾಲಿಡುವಾಗ ಬರ್ಲಿ. 26ಕ್ಕೆ ಕಾಲಿಡುವಾಗ ಬರ್ಲಿ. 26 ಒಂದೊಂದು 5 ದಿನ ಒಳ್ಳೇದಾಗಿ ಬಂದ್ಬಿಟ್ರೆ ಇಟ್ಟಿಗೆ ಎಲ್ಲ ಮುಗೀತು. ಕಾಯ್ತಾ ಇದ್ದೀರಾ ನೀವು? ಕಾಯ್ತಾ ಇದ್ದೀರಾ ನೀವು? ಕಾಯ್ತಾ ಇದ್ದೀರಾ ಅಂದೆ ಅಲ್ವಾ? ಏನು ಒಳ್ಳೇದಾಯ್ತು. ಏನು ಹೇಳಿ ಅಪ್ಪಾಜಿಗೆ ತಂದ? ಒಂದು ನಾಳೆ ಡೆಲಿವರಿ ಬೇಬಿದು, ಅದಕ್ಕೆ
ಇಡಬೇಡಿ, ಹಾಗೆ ಇಡಿ ಬ್ಯಾಗಲ್ಲಿ, ಯಾವಾಗಲೂ ಹೋಗ್ಬೋದು. ಅದೇ ಆದಷ್ಟು ಬೇಗ ಡೆಲಿವರಿ ಆಗುತ್ತಂತ. ರೆಡಿ ಆಗಿದೆ ಅಂತ ಆಲ್ರೆಡಿ ಎಲ್ಲ ಒಳಗಡೆ. ಮಗು ಬರಕ್ಕೆ ರೆಡಿ ಆಗಿದೆ ಅಂತ. ಯಾವಾಗ ಬೇಕಾದ್ರೂ ಆಗ್ಬೋದು, ಹೇಳಕ್ಕಾಗಲ್ಲ ಅಂತ ಹೇಳಿದ್ರು. ನೀವೆಲ್ಲಿ ಎಲ್ಲ ಡೆಲಿವರಿ ಹಾಕೊಂಡು ಎಲ್ಲೇನೆ ಬರ್ರೆ ಒಂಥರ ರೆಡಿಯಲ್ಲಿ ಕುಂಟುಪುರ ಮತ್ತೊಂದು ಬ್ಯಾಗ್ ಇಡು. கொஞ்ச வாரம் பண்ண பண்ணிட்டேன் ಮತ್ತೆ ತಿಕ್ಕೇರಿ ಎದುರು ಮಾತ್ರ ಒಂಜಿ ವಾರದಲ್ಲೇ ಬರ್ಪುಣ್ಗೆ ಬಿರಿಯಾನಿ ಬಿಡ್ದು ಬರೋಡ್ಸಿ ಮಾತ್ರ ಬಿರಿಯಾನಿ ತಿಂದೇವಲ್ಲ. ಕರೆಕ್ಟ್. आपको न्यू ईयर फोन डाटा बच्चन दादा अल फिर गए न्यू ईयर फोन दुल्लारा ಅಲ್ಲ ಮೊಕಲ್ನ ಬೇತೇವೆ ಆಯ್ತು. ಈ ಥರ ಡಾಕ್ಟರ್ ಹೇಳಿದಾಗ ತುಂಬ ಖುಷಿ ಆಗುತ್ತೆ ಅಲ್ವಾ. ಮನೆಯವ್ರಿಗೆ ಬಂದು ಹೇಳಿದಾಗ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ ತುಂಬ ಸಮಯದಿಂದ, ಸೊ ಅವ್ರ ಎಕ್ಸೈಟ್ಮೆಂಟ್ ಇನ್ನೂ ಜಾಸ್ತಿ ಆಗುತ್ತೆ. ಇಲ್ಲೆಲ್ಲ ಬ್ರ್ಯಾಂಡ್ಸಿಂದ ಬಂದಿರುವಂಥ ಒಂದಷ್ಟು ಐಟಮ್ಸ್ ಇತ್ತು, ಪಾಪುಗಂತ ಆಲ್ರೆಡಿ ಕಳಿಸಿರೋದು. ಸೊ ಹಾಗಾಗಿ ಸರಿ ಇದನ್ನೇ ಯೂಸ್ ಮಾಡೋಣ, ಎಲ್ಲ ಕ್ವಾಲಿಟಿ ಚೆನ್ನಾಗಿದೆ ಆ್ಯಂಡ್ ಎರಡೆರಡು ಐಟಮ್ಸ್ ಇದೆ ಒಂದೊಂದು ಸೆಟ್ಟಲ್ಲಿ. ಸೊ ಹಾಗಾಗಿ ಓಕೆ, ನನಗೇನು ಬೇಕು, ಏನು ಕಂಫರ್ಟೇಬಲ್ ಅನಿಸುತ್ತೆ ಅದನ್ನು ನೋಡಿ ಪಪ್ಪ ನನಗೆ ಕೊಡ್ತಾ ಇದ್ದಾರೆ. ಇವಾಗ ಇನ್ನೇನು ಪ್ರಿಪ್ರೇಷನ್ಸ್ ಎಲ್ಲ ಶುರು ಮಾಡಬೇಕು. ಹಾಸ್ಪಿಟಲ್ ಬ್ಯಾಗ್ ಪ್ಯಾಕಿಂಗ್ ಮಾಡೋದ್ರ ಜೊತೆಗೆ ಮಗು ಮನೆಗೆ ಬಂದ್ಮೇಲೆ ಏನೆಲ್ಲ ಬೇಕಾಗುತ್ತೆ ಅದನ್ನೆಲ್ಲ ಎತ್ತಿಡ್ತಾ ಇದೀವಿ. ಆ್ಯಂಡ್ ಇಷ್ಟು ಸಮಯ ಎಲ್ಲ ಒಳಗಡೆ ಇತ್ತು, ಬಟ್ ಇವಾಗೆಲ್ಲ ಇಲ್ಲಿರುತ್ತೆ. ಪಾಪ ಇರಿ ಒಂದು ನಿಮಿಷ, ನಾನು ಎಲ್ಲದ್ರದ್ದು ಕವರ್ ಕೊಡ್ತೀನಿ, ಎಲ್ಲದ್ರದ್ದು ಕವರ್ ಅಲ್ಲೇ ಎತ್ತಿಡಿ. ಎಲ್ಲ ಅಮ್ಮಂದರು ಆದಷ್ಟು ಪ್ರಯತ್ನ ಪಡ್ತಾರೆ ಟು ಬಿ ರೆಡಿ ಅಲ್ವಾ. ವರ್ಕೌಟ್ ಮಾಡೋದಾಗಿರ್ಬೋದು, ಆ್ಯಕ್ಟಿವ್ ಆಗಿರ್ಬೋದು ಅಥವಾ ಮನೆಯಲ್ಲಿ ಏನೆಲ್ಲ ಅರೇಂಜ್ಮೆಂಟ್ಸ್ ಮಾಡಬೇಕು ಅದನ್ನು ಮಾಡೋದಾಗಿರ್ಬೋದು. ಎವ್ರಿ ಒನ್ ಗಿವ್ಸ್ ದೇರ್ ಬೆಸ್ಟ್. ಮಗುದು ಇದ್ರಲ್ಲಿ ಸೇರುತ್ತಾ? ಇಲ್ಲ ಅನ್ಸುತ್ತಲ್ಲ. ಸುಮ್ಮನೆ ಸ್ಟೈಲ್ ಏನಕ್ಕೆ ನನಗೆ ಹದಿಕ್ ಪ್ರಸಂಗ. ಇಲ್ಲಿ ಮಗುನ ಹಿಂಗೆ ಮಲ್ಸೋದಕ್ಕೆ ಹುಟ್ಟಿದ ತಕ್ಷಣ 2 ದಿನ ಮನೆಗೆ ಕರ್ಕೊಂಡು ಬಂದು ಓಕೆ ಡನ್ ಸಾರ್ಟೆಡ್. ಇನ್ನೇನು ಇದು ಮನೆಗೆ ಕರ್ಕೊಂಡು ಬರೋ ಬ್ಯಾಗು. ಒಬ್ಬ ಐ ಆಮ್ ಸೋ ಸ್ಕೇರ್ಡ್ ಟು ಪುಟ್ ದ ಬೇಬಿ. ಐ ವಿಲ್ ನಾಟ್ ಸಫೋಕೇಟ್ ನಾನ್ ಜಸ್ಟ್ ದಿಸ್ ಅಲ್ಲ. ಇಟ್ ಇಸ್ ಸೋ ತೆಗಿಬೇಕು ಜಿಪ್. ಐ ಬ್ರಿಂಗ್ ದ ಬೇಬಿ ಲೈಕ್ ದಿಸ್. ಇವಾಗ ಆ್ಯಕ್ಚುಲ್ ಪ್ರಿಪ್ರೇಷನ್ ಶುರುವಾಗಿದೆ. ಮನೆಯಲ್ಲಿ ಐಟಮ್ಸ್ ಎಲ್ಲ ಬಂದಿದೆ ಹೌದು, ಬಟ್ ಅದನ್ನು ಪ್ಯಾಕ್ ಮಾಡಬೇಕಲ್ವಾ. ನನ್ನ ಹಾಸ್ಪಿಟಲ್ ಬ್ಯಾಗಲ್ಲಿ ಏನೆಲ್ಲ ಇರಬೇಕು, ಇಂಪಾರ್ಟೆಂಟ್ ಐಟಮ್ಸ್ ಅದನ್ನು ಇಡೋದಾಗಿರ್ಬೋದು. ಪಾಪುಗೆ ಏನೇನು ಬೇಕಾಗುತ್ತೆ ಹಾಸ್ಪಿಟಲಲ್ಲಿ ಇದ್ದಾಗ ಅದರದ್ದೊಂದು ಲಿಸ್ಟ್ ಕೊಟ್ಟಿದ್ರೆ ಡಾಕ್ಟರ್, ಅದ್ರ ಪ್ರಕಾರ ಎಲ್ಲ ಪ್ಯಾಕ್ ಮಾಡೋದು. ಅಮ್ಮನು ಕಲ್ತಿದ್ದಾರೆ ಮ್ಯಾಚ್. ಇಲ್ಲಿ ಒಂದು ಕ್ರೀಮ್ ಕಲರ್ ಇತ್ತಲ್ವಾ, ಇವಳಿಗೆ ಕೇಳಿದ್ದೆ ನಿಮ್ದು ಅಂತ ಅಲ್ಲ, ಸೌಮ್ಯ ಅಂತ ಹೇಳಿದ್ರು. ಅದು ಈ ಕರ್ಟನ್ಗೆಲ್ಲ ಮ್ಯಾಚ್ ಆಗ್ತಿತ್ತಲ್ವಾ. ಬೆಳಿಗ್ಗೆ ವರ್ಕೌಟ್ ಆಯಿತು. ಆಲ್ರೆಡಿ ಸ್ವಲ್ಪ ಸೈನ್ಸ್ ಇದೆಯಲ್ಲ, ಸೊ ಯಾವಾಗ ಏನು ಅಂತ ಗೊತ್ತಿಲ್ಲ. ನಾಳೆ ಅಂತ ಪ್ಯಾಕಿಂಗೇ ಮಾಡಿಲ್ಲ. ಸೊ ಇವತ್ತು ಹಠದಿಂದ ಎಲ್ಲ ಪ್ಯಾಕಿಂಗ್ ಮುಗಿಸ್ಲೇಬೇಕು ಅಂತ. ಲಾಸ್ಟ್ ಮಿನಿಟ್ ಓಡೋದು, ಅರ್ಧಂಬರ್ಧ ಪ್ಯಾಕ್ ಮಾಡೋದೆಲ್ಲ ಬೇಡ ಅಂತ ಪಾಪು ಬಟ್ಟೆ, ನನ್ನ ಬಟ್ಟೆ ಎಲ್ಲ ಪ್ಯಾಕಿಂಗ್. ನಾನು ನಿಮ್ಮೆಲ್ಲ ಕಮೆಂಟ್ಸ್ನ ನೋಡ್ತೀನಿ. ಕೆಲವರು ಹೇಳ್ತೀರಾ ನಿಮ್ಮ ಡೆಲಿವರಿ ಡೇಸ್ ನೆನಪಾಗುತ್ತೆ ವೀಡಿಯೋಸ್ ನೋಡ್ತಾ ಅಂತ. ಚೆಕ್ ಲಿಸ್ಟ್ ಅಲ್ಲಿ ಏನೇನಿತ್ತು ನಂದು ಅದ್ರ ಪ್ರಕಾರ ಎಲ್ಲ ಹಿಡ್ಕೊಂಡಿದೀನಿ. ಎಕ್ಸ್ಟ್ರಾ ಆದ್ರೂ ಪರವಾಗಿಲ್ಲ, ಅಲ್ಲಿ ಹೋದ್ಮೇಲೆ ಅದಿಲ್ಲ ಇದಿಲ್ಲ ಅಂದ್ರೆ ಮನೆಯವ್ರಿಗೆ ಇಲ್ಲಿ ಗೊತ್ತಿರಲ್ಲ ಅಲ್ವಾ ನಂದೇನೇನು ಅಂತ. ಐ ಡೋಂಟ್ ಥಿಂಕ್ ಮಗುಗ್ ಸ್ನಾನ ಮಾಡಿಸೋದು ಇವೆಲ್ಲ ಬೇಕು. ಮಗುಗ್ ಸ್ನಾನ ಮಾಡಿಸ್ತಾರೆ ಫಸ್ಟ್ ಮುದ್ರೆ ಅಲ್ವಾ, ಸುಮ್ಮನೆ ಏರ್ ಪಂಡಿ ಮತ್ತೆ ಪೂಜೆ ಸೇರಪ್ಪ. ಫಸ್ಟ್ ಒಂದು ಬಟ್ಟೆ ಇಟ್ಟಿದೀವಿ, ಬಿಕಾಸ್ ಮಗು ಬಟ್ಟೆ ಎಲ್ಲ ಬೆಡ್ ಮೇಲೆ ಡೈರೆಕ್ಟ್ ಆಗಿ ಇಡೋದು ಬೇಡ ಅಂತ. ಸೊ ಸ್ವಾಡಲ್ಸ್ ಅಂದ್ರೆ ಮಗುನ ಸುತ್ತೀವಿ ಕರೆಕ್ಟಾ, ಅದ್ರದ್ದೆಲ್ಲ ಪೂರ ಮಗುನ ಒಂಜಿ ಸೈಡ್ ಹೀಗೆ ನಾನು ನಂದೇನೇನಿದೆ ಅದನ್ನ ಇಡ್ತಾ ಹೋಗ್ತೀನಿ. ಈ ಬಾಕ್ಸೇ ಬೇಡ. ಅಮ್ಮ ಹೇಳ್ತಾ ಇದ್ರು ನಮ್ಮ ಟೈಮಲ್ಲೆಲ್ಲ ಈ ಥರ ಇರಲಿಲ್ಲ, ಬಟ್ಟೆ ಪ್ಯಾಕ್ ಮಾಡೋದು ಹೊರಡೋದು ಅಷ್ಟೇ ಅಂತ. ಇವಾಗ ಒಂದು ದೊಡ್ಡ ಲಿಸ್ಟೇ ಇದೆ. ಕೇವಲ ಗಂಟೆ ನಿಮಿಷ ಡರ್ಲಾಗ್ತಾ ಅವಳಿಗಿಂತ ಜಾಸ್ತಿ ನನಗೆ ಇಲ್ಲಿ. ಇದಕ್ಕೀಗ ಶುರುವಾಯ್ತು ನಂದು. ಅವಳಿಗಿಂತ ಜಾಸ್ತಿ ಭಯ ನಂಗಾಗ್ತುಂಟು. ಯಾವ ಗಳಿಗೆಯಲ್ಲೂ ಆಗ್ಬೋದು, ಹೇಳಿಕ್ ಆಗುದಿಲ್ಲ. ಈಗ ಇಲ್ಲಿದ್ರೆ ಈಗ ನೆಕ್ಸ್ಟ್ ಹಾಸ್ಪಿಟಲ್ ಇರ್ಬೋದು ನಾವು. ಸೊ ಬೇಸಿಕಲಿ ಪಾಪುಗಂತ ಒಂದಷ್ಟು ಬಟ್ಟೆ ಬಂದಿದೆ ಆಯ್ತಾ. ಜೊತೆಗೆ ನಾನು ಒಂದಷ್ಟು ಶಾಪಿಂಗ್ ಮಾಡಿದ್ದೀನಿ, ಅಮ್ಮನೂ ಒಂದಷ್ಟು ಬಟ್ಟೆ ತಂದಿದ್ದಾರೆ. ಇವಾಗ ಹಾಸ್ಪಿಟಲ್ ಬಂದಿದ ತಕ್ಷಣ ಎಲ್ಲ ಗಜಿಬಿಜಿ ಆಗೋದು ಬೇಡ ಅಂತ ಪಾಪುಗಂತ ಆರ್ಗನೈಸರ್ಸ್ ತಂದಿದ್ದೆ ನಾನು. ಸೊ ಒಂದರಲ್ಲಿ ಫುಲ್ ಸ್ವಾಡಲ್ಸ್ ಹಾಕೋಣ,
ಒಂದರಲ್ಲಿ ಫುಲ್ ಒನ್ಸೀಸ್ ಹಾಕೋಣ, ಒಂದರಲ್ಲಿ ಫುಲ್ಲು ಡೈಪರ್ಸ್ದು ಲಂಗೋಟಿ ಅದು ಹಾಕೋಣ ಅಂತ. ಸೊ ಎಲ್ಲರಿಗೂ ಗೊತ್ತಾಗಲಿ ಅಂತ ಯಾವ್ದ್ಯಾವ್ದ್ರಲ್ಲಿ. ಬಟ್ ಐ ಥಿಂಕ್ ನಾನು ಹೆಲ್ಪ್ ಮಾಡಬೇಕಾಗುತ್ತೆ ಅಮ್ಮನಿಗೆ ಸೆಗ್ರಿಗೇಟ್ ಮಾಡೋದಕ್ಕೆ. ತುಂಬ ಜನ ಕೇಳ್ತಾ ಇದ್ರಿ ಕಿಡ್ಸ್ ರೂಮಲ್ಲಿ ಏನು ಮಾಡಿಲ್ವಾ ಪ್ಲಾನಿಂಗ್. ಫಸ್ಟ್ 5 years ಕಿಡ್ಸ್ ನಮ್ಮ ಜೊತೆನೇ ಇರ್ತಾರೆ ಅಲ್ವಾ, ಅವು ಸಪ್ರೇಟ್ ರೂಮ್ ತಗೊಳ್ಳಿ ನೀವು ಮಲ್ಗಿ ಅಂತೆಲ್ಲ ವೇಳೆಯಲ್ಲಿ ಜಾಗ ಇಲ್ಲದ್ರೆ ನನ್ನ ಜೊತೆನೇ ಇರ್ತದೆ ಅದು ಪಾಪ. ಸೊ 4 ಬೆಡ್ರೂಮ್ ಅಲ್ಲಿ ಮಕ್ಳಿಗೆ ರೂಮ್ ಇಲ್ಲದೆ ಇರುತ್ತಾ, ನಾವು ಒಂದು ಪ್ಲಾನ್ ಮಾಡದೇ ಇರ್ತೀವ, ಹೇಳ್ದೆ ಇರ್ಬೋದು ಇವಾಗ. ಬಟ್ ಕಿಡ್ಸ್ ರೂಮ್ ಅನ್ನೋ ಪ್ಲಾನಿಂಗ್ ನಮ್ಮ ಮೈಂಡಲ್ಲಿ ಡೆಫಿನೆಟ್ ಆಗಿದೆ. ಆ್ಯಂಡ್ ಈ ಒಂದು ಫುಲ್ ಕಬರ್ಡ್ ಇದು ಮಾಡಿರೋದೇ ಪಾಪುಗಂತ ಡ್ರಾಸ್, ಆ್ಯಂಡ್ ಇಲ್ಲಿ ಇಡೋದಕ್ಕೆ ಇಲ್ಲೂ ಬರುತ್ತೆ ಇನ್ನ. ಆ್ಯಂಡ್ ಇಲ್ಲೆಲ್ಲ ಇರೋದು ಪಾಪುದೇನೆ. ನನ್ನ ಡೈಪರ್ ಬ್ಯಾಗ್ ಆಗಿರ್ಬೋದು, ಪಾಪುದಿನ್ನ ಒಂದು ಹೊಸ ಬ್ಯಾಗ್ಸ್, 2 ಡ್ರಾಸ್ ಕೂಡ ಪಾಪುದೆ. ಇನ್ನು ಅಮ್ಮನ ರೂಮಲ್ಲೂ ಪಾಪುಗಂತ ಒಂದು ಸಪ್ರೇಟ್ ಆಗಿ ಚೆಸ್ಟ್ ಆಫ್ ಡ್ರಾಸ್ ಮಾಡಿಸಿದೀವಿ. ಸೊ ಪಾಪುಗಂತ ಬೇಜಾನ್ ಅರೇಂಜ್ಮೆಂಟ್ಸ್ ಮಾಡಿದ್ದಾಯ್ತು. ಅದು ಇಂಪಾರ್ಟೆಂಟ್ ಫೋಕಸ್. ರೂಮ್ಗೆ ಎಂಟ್ರಿ ಆಗಿದ ತಕ್ಷಣ ಇದು ಪಾಪುದು, ಇಲ್ಲೂ ಫುಲ್ ಖಾಲಿ ಇದೆ, ಇಲ್ಲೂ ಪಾಪುದು ಇಡ್ಬೋದು. ಅಮ್ಮ ಊರಿಗೆ ಹೋಗಿದ್ರ, ಅವಾಗ ಮಾಮಿ ನನ್ನ ಜೊತೆ ಇದ್ದರು. ಸೊ ಇವಾಗ ಮಾಮಿ ಮನೆಗೆ ಹೋಗಿದ್ದಾರಾ ಎಲ್ಲ ಸೆಟ್ ಮಾಡಿ ಈ ಮನೆ ಎಲ್ಲ ಕ್ಲೀನ್ ಮಾಡಿ ಬರೋದಕ್ಕೆ ಅಂತ. ಇವಾಗ ಅಮ್ಮ ಇಲ್ಲಿದ್ದಾರೆ. ಎಲ್ಲ ನಾನು ಈ ಥರ ಇದರಲ್ಲಿ ಹಾಕ್ತಾ ಇದ್ದೀನಿ. ನನ್ನ ಟೂತ್ ಬ್ರಷ್, ಲಿಪ್ ಬಾಮ್, ಹ್ಯಾಂಡ್ ಕ್ರೀಮ್, ಟೂತ್ ಪೇಸ್ಟ್, ಬಾಡಿ ವಾಶ್, ಆಮೇಲೆ ಇನ್ನೇನು ಬೇಕು ನನಗೆ, ಫೇಸ್ ವಾಶ್. ಆ್ಯಕ್ಚುಲಿ ಬಾಡಿ ವಾಶ್ ಇದು ಬೇಡ, ಸೆಬಾಮಿಡ್ ಸೇಫ್ ಆಗಿ ಯೂಸ್ ಮಾಡೋಣ. ಆಮೇಲೆ ಸ್ಕ್ರಂಚೀಸ್, ಒಂದು ಕೋಮ್, ಇನ್ನು ಲಾಂಡ್ರೀಸ್ ಎಲ್ಲ ಒಂದು ಕಡೆ ಪ್ಯಾಕ್ ಮಾಡೋಂಥ ಸಾಕ್ಸ್. ಅದು ಬಿಟ್ಟು ಇನ್ನು ಎಕ್ಸ್ಟ್ರಾ ಇವಾಗ ಪಾಪುಗೇನಾದರೂ ರ್ಯಾಶ್ ಕ್ರೀಮ್ ಎಮರ್ಜೆನ್ಸಿಗೆ ಬೇಕು ಅಂದರೆ, ಪಾಪುದ ಬಾಡಿ ಲೋಷನ್ ಬೇಡ ಅನ್ಸುತ್ತೆ. ಬಾಡಿ ಲೋಷನ್, ಬಾಡಿ ವಾಶ್ ಕೂಡ ಹಾಕಲ್ಲ ಫಸ್ಟ್ 2-3 days ಏನೂ ಹಾಕಲ್ಲ. ಫೇಸ್ ವಾಶ್ ಇಟ್ಟಿಲ್ಲ ನಾನು, ನೋಡಿ ಹಂಗೆ ಮಾಡೋದು. ಎಲ್ಲ ಪಾಪುಗೆ ಏನೇನು ಸೇಫ್ ಆ ಥರದ್ದು ನಾನು ತಗೊಂಡಿದ್ದೀನಿ. ನನಗೆ ನಿಪ್ಪಲ್ ಕ್ರೀಮ್ ಎಮರ್ಜೆನ್ಸಿಗೆ ಬೇಕು ಅಂದರೆ, ಪಾಪುಗೆ ಏನಿದಪ್ಪ ಬಾಡಿ ಲೋಷನ್ ಹುಟ್ಟಿರೋ ಪಾಪುಗೆ ಹಾಕ್ತಾರ ಇಲ್ಲ, ಬಟ್ ನಾನು ಹಿಡ್ಕೋತೀನಿ. ಸೊ ನನ್ನ ಬಟ್ಟೆ, ಪಾಪು ಬಟ್ಟೆ, ನನಗೇನೇನು ಬೇಕು ಈ ಪರ್ಸನಲ್ ಹೈಜೀನ್ ಐಟಮ್ಸ್, ಪಾಪುಗೆ ಏನೇನು ಬೇಕು ಎಲ್ಲ ಸೆಟ್ ಮಾಡಿದ್ದಾಯ್ತು. ಬಟ್ ಇನ್ನೊಂದ್ಸತಿ ಲಿಸ್ಟಲ್ಲಿ ಕ್ರಾಸ್ ಚೆಕ್ ಮಾಡಿಬಿಡೋಣ ಅಂತ. ಕೆಲವೊಂದು ಕ್ಷಣಗಳು ಅನ್ಬಿಲೀವೇಬಲ್ ಅನಿಸುತ್ತೆ ಅಲ್ವಾ. ನಾನು ನನ್ನ ಅಪ್ಪ ಅಮ್ಮನಿಗೆ ಮಗು ಥರ, ಆದರೆ ಇವಾಗ ಎಜುಕೇಷನ್ ಆಗಿ ಕೆಲಸಕ್ಕೆ ಸೇರಿ ಅದಾದಮೇಲೆ ಮದುವೆ ಆಗಿ ಇವಾಗ ನನ್ನದೇ ಒಂದು ಪಾಪು ಅಂತೆ. ಲೈಫ್ ಎಷ್ಟು ಚೇಂಜ್ ಆಗುತ್ತೆ ಅಲ್ವಾ. ಎಲ್ಲ ಸೆಗ್ರಿಗೇಟ್ ಮಾಡಿದ್ದಾಯ್ತು. ಇದರಲ್ಲಿ ರೆಕ್ಸಿನ್ ಇದೆ, ಪಾಪುದು ಟವಲ್ ಇದೆ, ಮತ್ತೆ ಬ್ಲಾಂಕೆಟ್ ಇದೆ, ಇಲ್ಲಿ ಸ್ವಾಡಲ್ ಇದೆ, ಮತ್ತೆ ಬರ್ಕ್ ಕ್ಲೋತ್ಸ್ ಇದೆ, ಲಂಗೋಟಿ ಇದೆ, ಕಾಟನ್ ಡೈಪರ್ಸ್ ಇದೆ. ಇದರಲ್ಲಿ ಹೊಸ ಪಾಪು ಹುಟ್ಟಿದಾಗ ಏನೇನು ಬಟ್ಟೆ ಹಾಕ್ಬೋದು ಅದು. ಇನ್ನೊಂದು ಬ್ಯಾಗ್ ಇದೆ ಆ ಕಡೆ, ಅದು ಎಕ್ಸ್ಟ್ರಾಸ್, ಒಂದು ಸ್ವಲ್ಪ ದೊಡ್ಡ ಸೈಜ್ ಇದೆ ಅದರಲ್ಲಿ. ಸೊ ಎಕ್ಸ್ಟ್ರಾಸ್ ಎಲ್ಲ ಅಲ್ಲಿ ಇಟ್ಟಿದ್ದೀನಿ. ಇನ್ನು ಪಾಪುದು ಸ್ಕಿನ್ ಕೇರ್ ಎಲ್ಲ ಡ್ರಾರಲ್ಲಿ ಇಟ್ಟರೆ ಆಯ್ತು. ಸೊ ಇದು 3 ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದು ಮೇಲ್ಗಡೆನೆ ಇಡೋಣ ಅಂತ. ಲೆಟ್ಸ್ ಗೋ. ಫೈನಲ್ ಇವಾಗ ಸಮಾಧಾನ ಆಯ್ತು. ಯಾಕೆ ಹೇಳಿ, ನನ್ನ ಕಡೆಯಿಂದ ಎಲ್ಲ ಕೆಲಸ ಪ್ಯಾಕಿಂಗ್ ರೆಡಿ ಇದೆಯಾ, ಎನಿ ಟೈಮ್ ಎನಿಥಿಂಗ್ ಹೊರಡ್ಬೋದು ಅಂತ. ಫ್ರೆಂಚ್ ಟೋಸ್ಟ್, ಅವಕ್ಯಾಡೋ ಟೋಸ್ಟ್ ಕ್ರೇವಿಂಗ್ಸ್ ಇತ್ತು ತುಂಬ ದಿನದಿಂದ. ಹೊರಗಡೆ ಹೋಗಿ ತಿನ್ನಬೇಕು ಅನ್ನೋ ಆಸೆ ಇತ್ತು, ಬಟ್ ಅದು ಆಗ್ತಾ ಇರಲಿಲ್ಲ ಅಂತ ಐ ಫೈನಲಿ ಆರ್ಡರ್ಡ್. ಬಿಕಾಸ್ ಗೊತ್ತಿಲ್ಲಲ್ವಾ ಇವತ್ತ ನಾಳೆ ಏನು ಕತೆ ಅಂತ. ನೀವು ಮಾಮ್ ಟು ಬಿ ಆದರೆ ಏನಾದರೂ ಕ್ರೇವಿಂಗ್ಸ್ ಇದ್ದರೆ ಜಸ್ಟ್ ಡೂ ಇಟ್ ಫಾರ್ ಯೋರ್ ಸೆಲ್ಫ್. ಖಂಡಿತವಾಗ್ಲೂ ಖುಷಿ ಕೊಡುತ್ತೆ. ಆ ಟೈಮ್ನಲ್ಲಿ ಸ್ಟ್ರೆಸ್ಸಿಂದನೂ ತಿನ್ನಬೇಕಂತ ಅನಿಸಿರ್ಬೋದು, ಅಥವಾ ಆಸೆಯಿಂದನೂ ತಿನ್ನಬೇಕಂತ ಅನಿಸಿರ್ಬೋದು. ಬಟ್ ನಿಮಗೇನು ಇಷ್ಟ ಅದನ್ನು ಮಾಡಿ, ಆಯಿತಾ. ಗುಡ್ ಮಾರ್ನಿಂಗ್. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಇವತ್ತು ಅಕ್ಕಿರ ಉಪ್ಪಿಟ್ಟು ಮಾಡಿದ್ವಿ ತರಕಾರಿ ಎಲ್ಲ ಹಾಕಿ. ಮತ್ತು ಇವತ್ತು ಫ್ರೈಡ್ ರೈಸ್, ಅಂದರೆ ವೆಜ್ ಫ್ರೈಡ್ ರೈಸ್, ಮಟನ್ ಸಾರು, ಮಟನ್ ಗ್ರೀನ್ ಮಸಾಲ, ಮತ್ತು ನನ್ನ ಸೊಸೈಗೆ ಸ್ವಲ್ಪ ಕಳಿಸಿಕೊಡ್ಬೇಕು, ಚಿಕನ್ ಸಾರು ಮಾಡ್ತಿದ್ದೇನೆ. ಮತ್ತು ಉಳಿದ್ರೆ ಸ್ವಲ್ಪ ಕಬಾಬ್ ಮಾಡಲಿಕ್ಕೆ ರೆಡಿ ಮಾಡಬೇಕೀಗ, ಅಷ್ಟೇ. ಪ್ರಾನ್ಸ್ ಸಾರು ಮಾಡಿದ್ವಿ 2 days ಬ್ಯಾಕ್. ಇವತ್ತು ಮಟನ್, ಅವಳ ಅಪ್ಪಾಜಿ ಚಿಕನ್ ತಿನ್ನೋದಿಲ್ಲ, ಇವತ್ತು ಮಟನ್ ಸಾರು, ಮಟನ್ ಗ್ರೀನ್ ಮಸಾಲ. ದೀಪುಗೂ ಇಷ್ಟ ಗ್ರೀನ್ ಮಸಾಲ, 2 ಐಟಮ್ ಮಾಡ್ತಾಯಿದ್ದೆ. ಗೊತ್ತಿಲ್ಲಲ್ಲ, ಟೈಮ್ ಹತ್ರನೇ ಬಂದು ಬಿಡ್ತು. ಅದಕ್ಕೆ ಹೋಗೋದಕ್ಕಿಂತ ಮೊದಲು ಅವಳಿಗೂ ಏನು ಆಸೆ ಇದೆ ತಿನ್ನಿ ಅಂತ ಇವತ್ತೆಲ್ಲ ರೆಡಿ ಮಾಡಿದ್ದೇವೆ. ನಾಳೆ ದಿನ ಏನು ಅಂತ ಗೊತ್ತಿಲ್ಲ, ಇವತ್ತಿನ ದಿವಸ ಏನೆಲ್ಲ ಆಗ್ತದೆ ಅಂದರೆ ತಿನ್ನೋದು ನಾವು. ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಅಂತ ಮಟನ್ ಸಾರು, ಆ್ಯಂಡ್ ದೀಪು ಅವರಿಗೆ ಗ್ರೀನ್ ಮಸಾಲೆ ಇಷ್ಟ ಅಂತ ಅದನ್ನು ಮಾಡಿದ್ದಾರೆ. ಇದು ಗ್ರೀನ್ ಮಸಾಲ ಇವತ್ತು ಮಡಿಕೆಯಲ್ಲಿ ಮಾಡಿದ್ದೇನೆ ನಾನು, ಅಂದರೆ ಸ್ವಲ್ಪ ನಿತ್ತಲ್ಲ, ಅದಕ್ಕೆ ಇದು ಟೇಸ್ಟ್ ಆಗ್ತದೆ ಅಂತ ಇದರಲ್ಲೇ ಮಾಡಿದ್ದೇನೆ. ಇದು ಫ್ರೈಡ್ ರೈಸ್, ಇದು ಎಗ್ ಚಿಕನ್ ಏನು ಹಾಕಿಲ್ಲ ಇವತ್ತು, ಬೇಡ ಅಂತ. ಇಲ್ಲದ್ರೆ ಚಿಕನ್ ಫ್ರೈಡ್ ರೈಸ್ ಮಾಡ್ತೇವೆ ನಾವು. ಇವತ್ತು ತರಕಾರಿ ಫ್ರೈಡ್ ರೈಸ್ ಮಾಡಿದ್ದೇವೆ. ನನ್ನ ಮಗಳಿಗೇನು ತಿನ್ನಬೇಕಂತ ಆಸೆ ಆಯಿತು. ಎಲ್ರಿಗೂ ಇಷ್ಟನೇ ಇದು, ದೀಪುಗೂ ಇಷ್ಟ, ನಮಗೆಲ್ಲ ಇಷ್ಟ. ಇನ್ನು ನಮ್ಮ ಅತ್ತಿಗೆ ತಿನ್ನಲ್ಲಲ್ವ ಮಟನ್ ಸಾರಿಗೋಸ್ಕರ ಚಿಕನ್ ಸಾರು ಮಾಡಿ ಕಳ್ಸಾಯ್ತು. ಉಳಿದಿರೋದು ಸ್ವಲ್ಪ ಮನೆಯಲ್ಲಿದೆ. ಹಲೋ
ಹಲೋ ಹಲೋ ಸ್ಲೀಪಿಂಗ್ ಟೈಮ್ ಫಾರ್ ಮೀ NST ಟೈಮ್. ಇವತ್ತು ಇನ್ನೊಬ್ರು ಬಂದಿದ್ದಾರೆ, ಒನ್ ಮೋರ್ ಪರ್ಸನ್. ಜನರಲಿ ಹಾಸ್ಪಿಟಲ್ ವಿಸಿಟ್ಸ್ಗೆಲ್ಲ ತಾತನ ಅವಾಯ್ಡ್ ಮಾಡ್ತೀನಿ, ಬಟ್ ತುಂಬ ದಿನ ಆಯಿತು, ಅವ್ರಿಗೂ ಬೇಜಾರಾಗಿದೆ ಮನೇಲಿ ಕೂತು ಅಂತ ಹೊರಗಡೆ ಹೋಗೋಣ ಅಂತ. ಹಾಗೆ ಹಾಸ್ಪಿಟಲ್ ವಿಸಿಟ್ ಆದಮೇಲೆ ಡಾಕ್ಟರ್ ಹೇಳಿದ್ರು 1 ವಾರ ಒಳಗಡೆ ಡೆಲಿವರಿ ಆಗುತ್ತೆ. ಬಟ್ ಇಲ್ಲಿ ನನಗೆ ಪೇನ್ ಬರ್ತಾ ಇಲ್ಲ, ನೋಡಿದ್ರೆ ಅಂದ್ಕೊಂಡಿದ್ದು ಒಂದು ಆಗ್ತಾನೆ ಇಲ್ಲ. ಟೈಮ್ ಬಂದಾಗ ಆಗುತ್ತೆ, ನಾಟ್ ಟು ಸ್ಟ್ರೆಸ್ ಅಂತ. ಈ ಜಾಗಕ್ಕೆ ಸ್ಪೆಸಿಫಿಕ್ಕಾಗಿ ಬಂದು ತಿನ್ನಬೇಕು ಅನ್ನೋ ಆಸೆ ಇತ್ತು. ಸೊ ಇದಿರೋದು ನಾವು ಹಾಸ್ಪಿಟಲ್ ಹತ್ರನೇ ಅಂತ ಪೇಪರ್ ಆ್ಯಂಡ್ ಪೈಗೆ ಬಂದಿದ್ದಾಯಿತು. ಸೊ ಸ್ಮಾಲ್ ಥಿಂಗ್ಸ್, ಸ್ಮಾಲ್ ವಿಶಸ್, ನನ್ನ ಆಸೆ ಏನಿದೆ ಅದನ್ನು ನನಗೋಸ್ಕರ, ನನ್ನ ಖುಷಿಗೋಸ್ಕರ ನಾನು ಮಾಡ್ತಾ ಇರೋದು. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇಲ್ಲಿ ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಡೆಫಿನೆಟ್ ಆಗಿ ಡಾಕ್ಟರ್ಸ್ ಅವ್ರ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾರೆ, ಬಟ್ ನಮ್ಮ ಬಾಡಿ ಒಂದೊಂದು ರೀತಿ ಇರುತ್ತೆ. ಕೆಲವೊಬ್ರಿಗೆ 1 ವಾರದಲ್ಲಿ ಆಗ್ತಿತ್ತೇನೋ, ಬಟ್ ನನ್ನ ಕೇಸಲ್ಲಿ ಇನ್ನೂ ಆಗಿಲ್ಲ. ಸೊ ನಾವೆಲ್ಲರೂ ಮನೆಯಲ್ಲಿ ಪೇಷನ್ಸಿಂದ ವೆಯ್ಟ್ ಮಾಡ್ತಾ ಇದ್ದೀವಿ. ರೈಟ್ ಟೈಮ್ ಬಂದಾಗ ಡೆಫಿನೆಟಾಗಿ ಆಗುತ್ತೆ. ಸ್ಟ್ರೆಸ್ ಆಗುತ್ತೆ, ವರಿ ಆಗುತ್ತೆ, ಅದೆಲ್ಲ ಕಾಮನ್. ಬಟ್ ಏನು ಮಾಡೋಕ್ಕಾಗಲ್ಲ ಅಲ್ವಾ? ಪಾಸಿಟಿವ್ ಆಗಿ ಹ್ಯಾಪಿಯಾಗಿರಬೇಕು. ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.